Dear friends, today God is filling our hearts with abundant joy. ಪ್ರಿಯ ಸ್ನೇಹಿತರೆ, ಇಂದು ದೇವರು ದೊಡ್ಡ ಆನಂದದಿಂದ ನಮ್ಮ ಹೃದಯ ತುಂಬುತ್ತಿದ್ದಾರೆ. We are going to receive a promise straight from God. ದೇವರಿಂದ ನೇರವಾಗಿ ವಾಗ್ದಾನ ಹೊಂದಲಿದ್ದೇವೆ. It's from Psalm 55:22. ಅದು ಕೀರ್ತನೆ 55:22ರಿಂದ. Cast your cares on the Lord, ನಿಮ್ಮ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, and He will sustain you. ಆತನೇ ನಿನ್ನನ್ನು ಉದ್ಧಾರ ಮಾಡುವನು. What a joy it is when we cast all our cares to Him. ಆತನ ಮೇಲೆ ನಮ್ಮ ಚಿಂತಾ ಭಾರ ಹಾಕುವಾಗ ಅದು ಎಂತ ಆನಂದವಲ್ಲವೇ. There was a woman in a village. ಒಂದು ಗ್ರಾಮದಲ್ಲಿ ಒಬ್ಬ ಸ್ತ್ರೀ ಇದ್ದಳು. She was carrying a big haystack on her head. ಒಂದು ದೊಡ್ಡ ಹೊರೆ ತಲೆಯ ಮೇಲೆ ಹೊತ್ತುಕೊಂಡು ನಡೆಯುತ್ತಿದ್ದಳು. Walking down the path. ಅಲ್ಲಿ ನಡೆಯುತ್ತಿದ್ದಳು. There was a man driving his boat who saw that she had to walk a long path around the water. ದೋಣಿಯನ್ನು ನಡೆಸುವಂತ ಒಬ್ಬ ವ್ಯಕ್ತಿ ಆಕೆ ಬಹಳ ನೀರಿನಲ್ಲಿ ಬಹಳ ದೂರ ನಡೆಯಬೇಕೆಂದು ಆಕೆಯನ್ನು ನೋಡಿದ ಸಂದರ್ಭದಲ್ಲಿ, So he thought, I can take you across the water in a short trip. ಆ ನೀರಿನ ಮೇಲೆ ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಅವನು ಹೇಳಿದನು. Why don't you get in my boat? ನನ್ನ ದೋಣಿಯಲ್ಲಿ ಆಕೆ ನೀನು ಬರಬಾರದು. And she also got in the boat. ಮತ್ತು ಆಕೆ ದೋಣಿಯಲ್ಲಿ ಹೋದಳು. But he saw that she was still carrying the haystack on her. ಆದ್ಯಗೂ ಆ ಹುಲ್ಲಿನ ಹೊರೆ ಆಕೆ ಹಾಗೆ ಹೊತ್ತುಕೊಂಡಿದ್ದಳು. She didn't want to keep it down. ಅದು ಕೆಳಗಿಡುವುದಕ್ಕೆ ಬಯಸಲಿಲ್ಲ. Many of us also do that, ನಮ್ಮಲ್ಲಿ ಅನೇಕರು ಹಾಗೆ ಮಾಡುತ್ತೇವೆ. keeping all our burdens on our head. ನಮ್ಮ ತಲೆಯ ಮೇಲೆ ಎಲ್ಲ ಭಾರಗಳನ್ನು ಹೊತ್ತುಕೊಳ್ಳುತ್ತೇವೆ. We don't want to keep it down. ಅದನ್ನು ಕೆಳಗೆ ಇಡುವುದಕ್ಕೆ ಬಯಸುವುದಿಲ್ಲ. We don't want to cast it to the Lord. ಕರ್ತನಿಗೆ ಕೊಡುವುದಕ್ಕೆ ಬಯಸುವುದಿಲ್ಲ. We want to keep on having it and worrying about it. ಮತ್ತು ಅದನ್ನು ಹೊತ್ತುಕೊಂಡು ಬಹಳ ಚಿಂತೆಯಲ್ಲಿ ಮುಳುಗುತ್ತೇವೆ. Many parents will do the same. ಅನೇಕ ತಂದೆ ತಾಯಿಗಳು ಹಾಗೆ ಮಾಡುತ್ತಾರೆ. My child going to have a good school to study? ನನ್ನ ಮಗುವಿಗೆ ಒಳ್ಳೆಯ ಶಾಲೆ ಓದುವುದಕ್ಕೆ ಸಿಗುತ್ತದೆ. Am I going to have enough fees to pay for him? ಅವನ ಶುಲ್ಕ ಕಟ್ಟುವುದಕ್ಕೆ ನನ್ನಿಂದ ಆಗುವುದು. Will he be protected in the school? ಆ ಶಾಲೆಯಲ್ಲಿ ಅದು ಸುರಕ್ಷಿತವಾಗಿರುವುದು. Will she study well? ಅಲ್ಲಿ ಚೆನ್ನಾಗಿ ಓದುತ್ತಾರೋ? Then in marriage time, will he get married to the right girl? ಮದುವೆ ಸಮಯ ಬಂದಾಗ ಸರಿಯಾದ ಹುಡುಗಿಗೆ ಮದುವೆ ಆಗುತ್ತಾನೋ? Will the family that is coming be a good family? ಬರುವಂತ ಆ ಕುಟುಂಬ ಒಳ್ಳೆಯ ಕುಟುಂಬವಾಗಿರುತ್ತದೋ? Then will a child be born for my daughter? ಯಾವಾಗ ನನ್ನ ಮಗಳಿಗೆ ಮಗು ಹುಟ್ಟುವುದು? When will that happen? ಯಾವಾಗ ನಡೆಯುತ್ತದೆ? So much worries throughout the life of the children. ಮತ್ತು ಮಕ್ಕಳಿಗೋಸ್ಕರ ಜೀವನವೆಲ್ಲ ಚಿಂತೆ The ಮಾಡುತ್ತಾರೆ. whole day, even though they send them to school, they keep on worrying, ಅವರು ಶಾಲೆಗೆ ಕಳಿಸಿದ್ದರೂ ಚಿಂತೆ ಮಾಡುತ್ತಲೇ ಇರುತ್ತಾರೆ. fearing that something bad might happen. ಏನು ಕೆಟ್ಟದ್ದು ನಡೆಯುತ್ತದೆ ಎಂದು ನೋಡುತ್ತಾರೆ. So much burden in the heart. ಬಹಳ ಹೃದಯದಲ್ಲಿ ಭಯ. The Lord says, cast all your cares and burdens to me. ನಿಮ್ಮ ಎಲ್ಲ ಭಾರಗಳು ಚಿಂತೆಯನ್ನು ನನ್ನ ಮೇಲೆ ಹಾಕಿರಿ ಎಂದು ಕರ್ತನು ಹೇಳುತ್ತಾನೆ. I will sustain you. ಮತ್ತು ನಾನೇ ನಿಮ್ಮನ್ನು ಉದ್ಧಾರ In ಮಾಡುವೆನು. the morning, cast every burden that you have in prayer to the Lord. ಮತ್ತು ಪ್ರಾರ್ಥನೆಯಲ್ಲಿ ಮುಂಜಾನೆಯಲ್ಲಿ ನಿಮ್ಮ ಎಲ್ಲ ಚಿಂತೆ ಭಾರ ಆತನ ಮೇಲೆ ಹಾಕಿರಿ. And let God give joy and peace in your heart, ನಿಮ್ಮ ಹೃದಯದಲ್ಲಿ ಕರ್ತನು ಸಮಾಧಾನ ಆನಂದ ಕೊಡಲಿ. taking away the burden, ಎಲ್ಲ ಭಾರ ತೆಗೆದು ಹಾಕಲಿ. saying that He will sustain you, He will take care of you. ಮತ್ತು ಆತನೇ ನಿಮ್ಮನ್ನು ಉದ್ಧಾರ ಮಾಡುವನು ಮತ್ತು ಕಾಳಜಿ ವಹಿಸುವನು. He will take care of your children's lives. ನಿಮ್ಮ ಮಕ್ಕಳ ಜೀವಿತ ಆತನೇ When ನೋಡಿಕೊಳ್ಳುವನು. we are filled with the joy of His Spirit, ಆತ್ಮನ ಆನಂದ ಅನುಭವಿಸುವಿರಿ. then God will guide you with His wisdom how to take care of them. ಮತ್ತು ಹೇಗೆ ನೋಡಿಕೊಳ್ಳಬೇಕೆಂದು ದೇವರೇ ನಿಮಗೆ ಜ್ಞಾನ ಕೊಡುವನು. Tell you each thing that you need to do. ನೀವು ಮಾಡುವ ಪ್ರತಿ ಕಾರ್ಯ ಹೇಳುವನು. Open up the path for them. ನಿಮಗಾಗಿ ಮಾರ್ಗ ತೆರೆಯುವನು. Everything will become so easy, ಎಲ್ಲವೂ ನಿಮಗೆ ಸರಳವಾಗಿರುವುದು. so blessed. ಬಹಳ ಆಶೀರ್ವಾದ. Shall we receive this heart to cast our burdens to the Lord right now? ಕರ್ತನ ಮೇಲೆ ನಮ್ಮ ಚಿಂತೆ ಭಾರ ಹಾಕುವುದಕ್ಕಾಗಿ ಹೃದಯ ಈಗಲೇ ಹೊಂದಿಕೊಳ್ಳೋಣವೇ? Father, ತಂದೆಯೇ, the burdens are heavy. ಭಾರಗಳು The ದೊಡ್ಡದಾಗಿವೆ. worries are too much for me. ನಮಗೋಸ್ಕರ ಬಹಳವಾಗಿವೆ. These fears about my future, my family are too much for me. ನಮ್ಮ ಭವಿಷ್ಯ, ನಮ್ಮ ಕುಟುಂಬ ನೋಡಿಕೊಳ್ಳುವಾಗ ಅದು ಬಹಳ We ದೊಡ್ಡದು. are worrying about what is going to happen in the husband and wife relationship, Lord. ಪತಿ ಪತ್ನಿಯ ಸಂಬಂಧ ಹೇಗೆ ಆಗುತ್ತದೆ ಎಂಬುದಾಗಿ ಕರ್ತನೆ ಯೋಚಿಸುತ್ತೇವೆ. They are scared, Lord. ಕರ್ತನೆ, ನಮಗೆ ಭಯವಿದೆ. Come, Lord, ಮತ್ತು ಕರ್ತನೆ, to take all the burdens upon yourself, ಮತ್ತು ಕರ್ತನೆ, ನಮ್ಮ ಭಾರ ನಿನ್ನ ಮೇಲೆ ಹಾಕುತ್ತೇವೆ, upon your shoulder, ನಿನ್ನ ಭುಜದ ಮೇಲೆ. and carry your children also on your ನಿನ್ನ shoulder. ಮಕ್ಕಳನ್ನು ಕೂಡ ನಿನ್ನ ಭುಜದ ಮೇಲೆ ನಡೆಸು. Wipe away their tears. ಅವರ ಕಣ್ಣೀರು ಒರೆಸು. Right now, release them from their burden. ಅವರ ಭಾರದಿಂದ ಈಗಲೇ
ಅವರನ್ನು ಬಿಡಿಸು. Release them from their difficulty. ಅವರ ಕಷ್ಟಗಳಿಂದ ಈಗಲೇ ಬಿಡಿಸು. And let miracles happen in their life. ಅವರ ಜೀವಿತದಲ್ಲಿ ಅದ್ಭುತ ನಡೆಯಲಿ. Let goodness come to them and their children right now. ಈಗಲೇ ಅವರಿಗೂ ಅವರ ಮಕ್ಕಳಿಗೂ ಒಳ್ಳೆತನ ಬರಲಿ. Let God's miracles bring great release. ಮತ್ತು ದೇವರ ಅದ್ಭುತ ದೊಡ್ಡ ಬಿಡುಗಡೆ ತರಲಿ. Thank you, Lord. ಕರ್ತನೆ ವಂದನೆ. Thank you, Lord. ಕರ್ತನೆ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.